ಅದನ್ನ. ಸಂವಿಧಾನ ಅವಕಾಶ ಕೊಡುತ್ತೆ. ಯಾರಾದ್ರೂ ಪೈಗಂಬರಿಗೆ ಅವಮಾನ ಮಾಡಿದ್ರು ಕಂಪ್ಲೇಂಟ್ ಕೊಡಿ. ಜರ್ನಲಿಸ್ಟ್ ಆಗಿ ಮಾತಾಡಿ. ಯಾರಾದ್ರೂ ಪೈಗಂಬರಿಗೆ ಅವಮಾನ ಮಾಡಿದ್ರು ಕಂಪ್ಲೇಂಟ್ ಕೊಡಿ. ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡ್ರಿ ಅಬ್ದುಲ್ ರಜಾಕ್. ಡೋಂಟ್ ಬಿ ಕಂಪ್ಲೇಂಟ್ ಕೊಡ್ರಿ. ಡೋಂಟ್ ಬಿ ಬಯಸ್. ಯಾಕೆ ಬಯಸ್? ಯಾರು ಬಯಸ್? ಈ ಅವಮಾನ ಕೊಟ್ಟಿಲ್ವಾ ಕಂಪ್ಲೇಂಟ್? ಇವ್ನ್ಯಾವನ ಸೆಡೆ ನನ್ ಮಗ. ಈ ಭೂಮಿಗೆ ರಕ್ತ ಕೊಟ್ಟವ್ರು ನಾವು, ಈ ಭೂಮಿಗೆ ಪ್ರಾಣ ಕೊಟ್ಟವ್ರು ನಾವು. ಹೇಡಿಗಳ ತರ ಹೋರಾದವರು ಇವತ್ತು ನಮಗ್ ಪಾಠ ಕಲಿಸ್ತಾರ? ಹೇಡಿಗಳ ತರ ಮುಟ್ಟುಗುಟ್ಟಾಗಿ ಹೋಗ್ಬಿಟ್ಟು ಮರ್ತಿ ಪಡಿಚಂದ್ ಬರೆದವರು ಅವರ ಚೇಲಗಳು ಶಿಷ್ಯಗಳು ನಮಗ್ ಪಾಠ ಕಲಿಸ್ತಾರ? ನಮ್ಮನ್ನ ಪ್ರಶ್ನೆ ಕೇಳ್ತಾರ? ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರ? ಇವರ ತಾತ ಮುತ್ತಾತಿದ್ರು ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಇವತ್ತು ಮುಸಲ್ಮಾನರಿಗೆ ಅಲ್ಲಿಗೋಗಿ ದೇಶದಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ, ಜೀಸಸ್ಸಿಗೆ ಅವಮಾನ ಆದ್ರೂ, ಪೈಗಂಬರ್ರಿಗೆ ಅವಮಾನ ಆದ್ರೂ, ಚಾಮುಂಡೇಶ್ವರಿಗೆ ಅವಮಾನ ಆದ್ರೂ, ಕೃಷ್ಣನಿಗೆ ಅವಮಾನ ಆದ್ರೂ ಈಕ್ವಲ್ ಪನಿಷಬಲ್ ಅಫೆನ್ಸು. ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಕ್ರಮ ಕೈಗೊಳ್ಳುವ ನಿಯಮಗಳು ಸ್ಪಷ್ಟವಾಗಿದ್ದಾವೆ. ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು, ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾನು ಹೋಗಿ ಕಲ್ಲು ಎತ್ಕೊತೀನಿ, ತಲವಾರ್ ಎತ್ಕೊಳ್ತೀನಿ. ನಾಗಮಂಗಲದಲ್ಲಿ ಹೇಳ್ಬೇಕಾಗಿತ್ತು. ನಾಗಮಂಗಲದಲ್ಲಿ ಗಣೇಶನ್ ಮೆರವಣಿಗೆ ನಡೀತಲ್ಲ, ಆವಾಗ ಹೇಳ್ಬೇಕಾಗಿತ್ತು ಇದನ್ನ. ಧ್ವಜ ಹಾರಿಸ್ತೀವಿ, ಯಾವುದೋ ಧ್ವಜಕ್ಕೋಸ್ಕರ ಮೆರವಣಿಗೆ ನಡೀತಲ್ಲ, ಹೇಳ್ಬೇಕಾಗಿತ್ತು ಈ ಮಾತುಗಳನ್ನ. ಗೊತ್ತಾಗತ್ತಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಒಬ್ಬನ್ನ ಹೊಡಿತಾರೆ, ಬಡಿತಾರೆ. ಅದಕ್ಕೆ ಹನುಮಾನ್ ಚಾಲಿಸ್ಯ ಮಾಡಕ್ ಕೊಡ್ಲಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಸುಳ್ಳನ್ನ ಹೇಳಿ ಊರೆಲ್ಲ ಜನ ಸೇರಿಸ್ಕೊಂಡು, ಅಷ್ಟೊಂದು ಮಾತು ಬೇಡ ಅಜಿತ್ ಅವರೇ. ಚುನಾವಣೆಗಿನ ಮುಂಚೆ ಒಗ್ಬೋರ್ಡ್ಗೋಸ್ಕರ ರೈತರ ಜಮೀನು ರೈತರಿಗೋಸ್ಕರ ಹೋರಾಟ ಮಾಡಿದವರು, ಅಲ್ಲಿ ಹೆಲ್ಪ್ಲೈನ್ ನಂಬರ್ ತೆಗೆದವರು, ನನ್ನ ಆಫೀಸಿಗೆ ಬನ್ನಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು, ಬಂದಿವತ್ತು ಹೇಳಿ ಎಷ್ಟು ರೈತರಿಗೆ ಏನ್ ಹೆಲ್ಪ್ ಮಾಡ್ಬಿಟ್ರು ಇವರು ಅಂತ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸುಮ್ಮನೆ ಎಲ್ಲಿಗೆಲ್ಲೋಲ್ಲ. ನಿಮ್ಗೂ ಹೇಳ್ತಾ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ತರ ವೇಷ ಧರಿಸ್ಕೊಂಡು, ಪಡ್ಗ ಹಾಕೊಂಡು, ಖಡ್ಗ ಹಿಡ್ಕೊಂಡು ಮುಂದೆ ನಿಂತ್ಕೊಂಡು ಕೇಳಿ ಇವತ್ತು ಬಂದ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ? ಇವರು ಟಿಪ್ಪು ಬಿಜೆಪಿ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬಿಜೆಪಿ ವಕ್ತಾರನ್ನ ಕೇಳ್ಕೊಳ್ಳಿ. ನಾನು ಕೇಳ್ತೀನಿ.